ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿನ ಹಣ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ. ಒಂದ್ ವೇಳೆ ನಿಮ್ಗೇನಾದ್ರೂ ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಅಥವಾ ನಿಮ್ಗೆ ಇನ್ನೂ ಬಂದಿಲ್ಲ, ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಸೊ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕೆಂದ್ರೆ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿನೇ 6 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಇದೇ ಸಮಸ್ಯೆ ಆಗಿರುವಂತದ್ದು. ಕರ್ನಾಟಕದಲ್ಲೇನೆ ಸುಮಾರು 6 ಲಕ್ಷ ರೈತರಿಗೆ ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ ಹಣ ಬ್ಯಾಂಕ್ ಖಾತೆಗೆ ಜಮೆ ಆಗಿಲ್ಲ. ಕಾರಣ ಏನು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ತಲೆಗೆಡಿಸ್ಕೊಬೇಡಿ, ಇದಕ್ಕೆ ಸಣ್ಣದಾಗಿ ಸುಲಭವಾಗಿ ಪರಿಹಾರ ಇದೆ. ಅದನ್ನು ಕೂಡ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಪಿಎಂ ಕಿಸಾನ್ ಯೋಜನೆಯ ಹಣವನ್ನ ಪಡಿತಾ ಇದ್ರೆ ವಿಡಿಯೋವನ್ನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಉಪಯೋಗ ಇರುವಂತವ್ರಿಗೆ ಶೇರ್ ಮಾಡಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋ ನಿಮಗೆ ಬರುತ್ತೆ. ಸೊ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಆದ್ರೆ ಕರ್ನಾಟಕದಲ್ಲಿ 6 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಈ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ, ಖಾತೆಗೆ ಬಂದಿಲ್ಲ. ಹಾಗಾದ್ರೆ ಕಾರಣ ಏನು ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಕಾರಣ ಏನು ಬರದೇ ಇರೋದಕ್ಕೆ ಅಂದ್ರೆ ಸುಮಾರು 3,80,000 ರೈತರು ಈ KYCಯನ್ನೇ ಮಾಡಿಸಿಲ್ಲ, ಹಾಗಾಗಿ ಇಂಥವ್ರಿಗೆ ಬಂದಿಲ್ಲ. ಇನ್ನು ಎರಡನೇದಾಗಿ 2,27,000ಕ್ಕಿಂತ ಹೆಚ್ಚು ರೈತರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಅನ್ನ ಲಿಂಕ್ ಮಾಡಿಲ್ಲ. ಸೊ ಈ ಎರಡು ರೀಸನ್ ಇಂದ ಸುಮಾರು ಜನಕ್ಕೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹಣ ಬಂದಿಲ್ಲ. ಸೊ ಮೊದಲನೇದಾಗಿ ಈ KYC ಮಾಡಿಸಿಲ್ಲ, ಎರಡನೇದಾಗಿ ಆಧಾರ್ ಲಿಂಕ್ ಮಾಡಿಸಿಲ್ಲ, ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಮಾಡಿಸಿಲ್ಲ. ಈ ಎರಡು ರೀಸನ್ ನಿಂದ ಸೊ ಸುಮಾರು 6 ಲಕ್ಷ ರೈತರಿಗೆ, ಕರ್ನಾಟಕದಲ್ಲಿ 6 ಲಕ್ಷ ರೈತರಿಗೆ ಈ ಒಂದು ಹಣ ಬಂದಿಲ್ಲ. ಸೊ ಹಾಗಾಗಿ ಈ ಒಂದು ಯೋಜನೆಯ ಹಣ ಏನಿದೆ ಡೈರೆಕ್ಟ್ ಆಗಿ DBT ಮೂಲಕ ಬರೋದ್ರಿಂದ, ಬ್ಯಾಂಕ್ ಖಾತೆಗೆ DBT ಮೂಲಕ ಬರೋದ್ರಿಂದ ಈ ಎರಡು ಆಗಿರ್ಲೇಬೇಕು. ಸೊ ಹಾಗಾಗಿ ಯಾರಾದ್ರೂ ಈ KYC ಮಾಡಿಸಿಲ್ಲ ಅಂದ್ರೆ ಅಥವಾ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಅನ್ನ ಮಾಡಿಸಿಲ್ಲ ಅಂದ್ರೆ ದಯವಿಟ್ಟು ಮಾಡಿಸಿ. ಸೊ ನಿಮ್ಗೇನಾದ್ರೂ 23ನೇ ಕಂತಿನ ಹಣ ಇದುವರೆಗೂ ಬ್ಯಾಂಕ್ ಅಕೌಂಟ್ಗೆ ಬಂದಿಲ್ಲ ಅಂದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನೀವು ಮೊದಲನೇದಾಗಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ, ಎಲ್ಲಿ ಮಾಡಿಸ್ಬೇಕು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ, ಅಲ್ಲಿ ಏನಾದ್ರೂ ಈ KYC ಆಗಿಲ್ಲ ಅಂದ್ರೆ ಅಥವಾ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೆ ಅದನ್ನ ಮಾಡಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ತುಂಬಾ ಸಿಂಪಲ್. ಸೊ ಮೊದಲನೇದಾಗಿ ನೀವು ಈ KYC ಯನ್ನ ಮಾಡಿಸ್ಬೇಕು. ಆಗಿಲ್ಲ ಅಂದ್ರೆ, ಓಕೆನಾ, ಆಗಿದ್ರೆ ಏನ್ ತಲೆ ಕೆಡಿಸ್ಕೋಬೇಡಿ. ಆಗಿಲ್ಲ ಅಂದ್ರೆ ಈ KYC ಯನ್ನ ಮಾಡಿಸಿ. ಈ KYC ಯನ್ನ 3 ರೀತಿಯಲ್ಲಿ ಮಾಡಬಹುದು. ಮೊದಲನೇದಾಗಿ ಪಿಎಂ ಕಿಸಾನ್ ಪೋರ್ಟಲ್ ಅಥವಾ ಮೊಬೈಲ್ ಆಪ್ ಮುಖಾಂತರ ಮಾಡಬಹುದು. ಆಧಾರ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ಪಡ್ಕೊಂಡು ನೀವು ಈ KYC ಯನ್ನ ಮಾಡಬಹುದು. ಅದರ ಒಂದು ಲಿಂಕ್ ಮತ್ತೆ ವೆಬ್ಸೈಟ್, ಆಪ್ ಲಿಂಕ್ ಮತ್ತೆ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪಿಎಂ ಕಿಸಾನ್ ಪೋರ್ಟಲ್ ಅಂತ ಇದೆ, ಅದರಲ್ಲಿ ನೀವು ಮಾಡಬಹುದು. ಅದನ್ನ ಹೇಗೆ ಮಾಡೋದು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಜಾಸ್ತಿ ಕಾಮೆಂಟ್ ಬಂದ್ರೆ ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಇನ್ನು ಎರಡನೇದಾಗಿ CSC ಅಥವಾ ರಾಜ್ಯ ಸೇವಾ ಕೇಂದ್ರಗಳಲ್ಲೂ ಕೂಡ ಮಾಡ್ತಾನೆ. ಅಂದ್ರೆ CSC ಸೆಂಟರ್ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಏನು ಆಧಾರ್ ಸೆಂಟರ್ ಇರುತ್ತಲ್ಲ ಅಲ್ಲೂ ಕೂಡ ಮಾಡಬಹುದು. ಮತ್ತೆ ಗ್ರಾಮವನ್ನು, ಬೆಂಗಳೂರನ್ನು, ಸೊ ಈ ಒಂದು ಸೇವಾ ಕೇಂದ್ರಗಳಲ್ಲೂ ಕೂಡ ಮಾಡ್ತಾರೆ. ಸೊ ಆಧಾರ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಆಗಿರುವಂತ ಮೊಬೈಲ್ ತಗೊಂಡು ಹೋಗಿ ಅಲ್ಲಿ ಬಯೋಮೆಟ್ರಿಕ್ ಮುಖಾಂತರ ನಿಮ್ಮ ಒಂದು ಈ KYC ನ ಮಾಡಿಸಿ ಕೊಡ್ತಾರೆ, ಅಂದ್ರೆ ಮಾಡಿ ಕೊಡ್ತಾರೆ. ಇನ್ನು ಇದು ಎರಡನೇದು. ಇನ್ನು ಮೂರನೇದಾಗಿ ಏನು ಅಂತ ನೋಡೋದಾದ್ರೆ ಪಿಎಂ ಕಿಸಾನ್ ಮೊಬೈಲ್ ಆಪ್ ಮತ್ತೆ ಫೇಸ್ ಅಥೆಂಟಿಕೇಶನ್ ಮೂಲಕ ನೀವು ಈ KYC ನ ಮಾಡಬಹುದು. ಅವಾಗಲೇ ಹೇಳಿದೆ, ಮೊಬೈಲ್ ಆಪ್ ಮುಖಾಂತರ ಮಾಡಬಹುದು, ವೆಬ್ಸೈಟ್ ಮುಖಾಂತರ ಮಾಡಬಹುದು. 3 ವಿಧಾನದಲ್ಲಿ ಮಾಡಬಹುದು. ಮೊದಲನೇದಾಗಿ ಪಿಎಂ ಕಿಸಾನ್ ಪೋರ್ಟಲ್ ಅಂದ್ರೆ ವೆಬ್ಸೈಟ್ ಮುಖಾಂತರ ಮಾಡಬಹುದು. ಎರಡನೇದಾಗಿ ಸೇವಾ ಕೇಂದ್ರಗಳು, CSC ಸೇವಾ ಕೇಂದ್ರ, ಗ್ರಾಮವನ್ನು, ಕರ್ನಾಟಕವನ್ನು ಇಲ್ಲೂ ಕೂಡ ಮಾಡಬಹುದು. ಇನ್ನು ಮೂರನೇದಾಗಿ ಮೊಬೈಲ್ ಆಪ್ ಮುಖಾಂತರ. ಮೊಬೈಲ್ ಆಪ್ ಲಿಂಕ್ ಮತ್ತೆ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಏನಾದ್ರೂ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೆ ಅದನ್ನು ಕೂಡ ನೀವು ಚೆಕ್ ಮಾಡಬೇಕು. ಏನಾದ್ರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೆ ನೀವು ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಕೊಟ್ಟಿರ್ತೀರಾ ಆ ಒಂದು ಬ್ಯಾಂಕ್ಗೆ ಹೋಗಿ ಆಧಾರ್ ಕಾರ್ಡ್ ಒರಿಜಿನಲ್ ಮತ್ತೆ ಜೆರಾಕ್ಸ್ ನ ಎರಡು ತಗೊಂಡು ಹೋಗಿ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ. ಸೊ ಇದು ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿಸ್ಬೇಕು. ಅಂದ್ರೆ ನೀವೇ ಮಾಡಬಹುದು, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಸೇವಾ ಕೇಂದ್ರಗಳಲ್ಲಿ ಮಾಡ್ತಾರೆ. CSC ಸೇವಾ ಕೇಂದ್ರಗಳು ಈ ರೀತಿಯಾಗಿ ಸೇವಾ ಕೇಂದ್ರಗಳಲ್ಲಿ ಮಾಡ್ತಾರೆ. ಪಿಎಂ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಅಂದ್ರೆ ಸ್ಟೇಟಸ್ ಅನ್ನು ಚೆಕ್ ಮಾಡಿಸಿ. ಅಲ್ಲಿ ರೀಸನ್ ಇರುತ್ತೆ, ಈ KYC ಆಗಿಲ್ವಾ ಅಥವಾ ಆಧಾರ್ ಲಿಂಕ್ ಆಗಿಲ್ವಾ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ನೀವು ಡಿಸೈಡ್ ಮಾಡ್ಕೊಂಡು ಮಾಡಿಸಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಪಿಎಂ ಕಿಸಾನ್ ಯೋಜನೆಯ ಹಣ ಬರುತ್ತೆ. ಈ KYC ಹಾಗೇನೆ ಆಧಾರ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದಾಗ 24 ಗಂಟೆ ಆದ್ಮೇಲೆ ಅದು ಪೋರ್ಟಲ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಅಂದ್ರೆ ಸರ್ಕಾರದ ಒಂದು ಪೋರ್ಟಲ್ ಇರುತ್ತಲ್ಲ ಅಲ್ಲಿ ಅಪ್ಡೇಟ್ ಆಗುತ್ತೆ. ಅದಾದ್ಮೇಲೆ ಸೊ ನೀವು ಅರ್ಹರಾಗಿದ್ರೆ ನಿಮ್ಗೆ ಹಣ ಬರೋದು ಮುಂದುವರಿಯುತ್ತೆ. ಸೊ ಓಕೆನಾ. ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿತ್ತು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.